So if we take God's word seriously like that, ನೀವು ಆ ರೀತಿಯಾಗಿ ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಾಗ what do we do when we come across a verse that we can't understand? ನಾವು ಅರ್ಥ ಮಾಡಿಕೊಳ್ಳಲಾಗದ ಒಂದು ವಚನದ ಕಡೆಗೆ ನಾವು ಬಂದಾಗ ನಾವೇನ್ ಮಾಡ್ತೀವಿ? I get a picture of a farmer wanting to sow crop on his field and there are a lot of rocks and stones. ನಾನು ಈ ತರ ಒಂದು ಚಿತ್ರಣವನ್ನು ಮಾಡಿಕೊಳ್ಳುತ್ತೇನೆ. ಒಬ್ಬ ರೈತನು ತನ್ನ ಭೂಮಿಯಲ್ಲಿ ಬೆಳೆಯನ್ನ ಬಿತ್ತನೆ ಮಾಡಲು ಬರ್ತಾನೆ, ಆದ್ರೆ ಆ ಭೂಮಿಯಲ್ಲಿ ಕಲ್ಲು ಬಂಡೆಗಳು ಕೂಡ್ಕೊಂಡಿರತ್ತೆ. And he takes his plow and plows the field, and supposing he comes across a rock there. ಆತನು ನೇಗಿಲನ್ನ ಹಿಡಿದುಕೊಂಡು ಭೂಮಿಯನ್ನ ಉಳುಮೆ ಮಾಡಲು ಬರ್ತಾನೆ. ಆ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಕಲ್ಲು ಅಥವಾ ಬಂಡೆ ಎದುರಾಗಿ ಬಂದಾಗ Does he just go around it? ಅದ್ರ ಸುತ್ತ ಹಾಗೆ ಹೋಗ್ಬಿಡ್ತಾನ ಆತ. And if he goes around every rock that he finds, his field will be full of rocks. ಆತನು ಕಂಡುಕೊಳ್ಳುವಂತ ಪ್ರತಿ ಕಲ್ಲು ಅಥವಾ ಬಂಡೆಯನ್ನ ಹಾಗೆ ಬಿಟ್ಬಿಟ್ಟು ಸುತ್ತ ಹೋಗ್ಬಿಟ್ಟ ಅಂದ್ರೆ ಇಡೀ ಭೂಮಿ ಅಲ್ಲಿ ಕಲ್ಲು ಮತ್ತು ಬಂಡೆಯಿಂದ ತುಂಬಿ ಹೋಗಿ ಬಿಡುತ್ತದೆ. But a serious farmer would say, well, I don't care how big this rock is, I'm going to pull it out. ಆದ್ರೆ ಗಂಭೀರ ಉಳ್ಳಂತ ಒಬ್ಬ ರೈತನು ಏನ್ ಮಾಡ್ತಾನಪ್ಪ ಅಂದ್ರೆ ಅದು ಕಲ್ಲು ಎಷ್ಟೇ ದೊಡ್ಡದಾಗಿರ್ಲಿ ನಾನು ಅದನ್ನ ಎಳೆದು ಹೊರ ತೆಗಿತೀನಿ ಎಂಬುದಾಗಿ ನಿರ್ಧಾರ ಮಾಡ್ತಾನೆ. I'm going to plow every part of this field. ಈ ಭೂಮಿಯ ಪ್ರತಿಯೊಂದು ಭಾಗದಲ್ಲಿ ನಾನು ಉಳುಮೆ ಮಾಡಬೇಕು ಎಂಬ ನಿರ್ಧಾರವನ್ನ ಕೈಗೊಳ್ಳುತ್ತಾನೆ. Now farmer has that much sense. ಒಬ್ಬ ರೈತನಿಗೆ ಅಷ್ಟು ಪರಿಜ್ಞಾನ ಇರಬೇಕಾದಲ್ಲಿ, but many Christians, most Christians I have met, ಅನೇಕ ಕ್ರೈಸ್ತರು, ನಾನು ಭೇಟಿಯಾದಂತ ಹೆಚ್ಚಿನ ಅಂಶ ಕ್ರೈಸ್ತರು, they come across a difficult verse, they just go around it. ಒಂದು ಕಠಿಣವಾದಂತ ವಚನದ ಅಡ್ಡಲಾಗಿ ಬರ್ತಾರೆ, ಅವರು ಸುಮ್ಮನೆ ಅದನ್ನ ನೋಡ್ದೇನೆ ಹಾಗೆ ಸುತ್ತ ಹೋಗ್ಬಿಡ್ತಾರೆ. And they leave it there. ಅದನ್ನ ಅಲ್ಲೇ ಬಿಟ್ಬಿಡ್ತಾರೆ. They read it another time and 5 years later they just go around it. ಅವರು ಮತ್ತೊಂದು ಬಾರಿ ಯಾವಾಗಲಾದ್ರೂ ಅದನ್ನ ಓದ್ಕೊಳ್ತಾರೆ, 5 ವರ್ಷದ ನಂತರ ಮತ್ತೆ ಅದ್ರ ಸುತ್ತಾನೆ ಹಾಕ್ತಾ ಇರ್ತಾರೆ. ಅವರು never try to dig that out and say what does that mean. ಅವರು ಯಾವತ್ತೂ ಕೂಡ ಅದನ್ನ ಅಗೆದು ಅದರ ಅರ್ಥ ಏನು ಎಂಬುದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋದಿಲ್ಲ ಅವರು. And why doesn't the farmer do that? He is just too lazy. ಒಂದು ವೇಳೆ ಒಬ್ಬ ರೈತ ಆ ರೀತಿಯಾಗಿ ಮಾಡುವಾಗ ಅದರ ಅರ್ಥ ಏನಪ್ಪಾ ಅಂದ್ರೆ ಆತನು ಸುಮ್ಮನೆ ಸೋಮಾರಿತನದಿಂದ ಮಾಡ್ತಾ ಇದ್ದಾನೆ ಅಂತ ಅಷ್ಟೇ ಅರ್ಥ ಅದು. And why don't Christians seek to understand it? ಯಾಕೆ ಕ್ರೈಸ್ತರು ಅದನ್ನ ಅರ್ಥ ಮಾಡಿಕೊಳ್ಳುವಂತ ಅಥವಾ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋದಿಲ್ಲ? Why don't they go to somebody who knows God's word better? ಯಾರು ದೇವರ ವಾಕ್ಯವನ್ನ ಉತ್ತಮವಾಗಿ ತಿಳಿದುಕೊಂಡಿರ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರಲ್ಲ, ಅವರ ಬಳಿಗೆ ಯಾಕೆ ಇವರು ಹೋಗೋದಿಲ್ಲ? And say, brother, can you please explain this to me? ಸಹೋದರನೇ, ಈ ಒಂದು ವಾಕ್ಯವನ್ನ ನನಗೆ ಸ್ವಲ್ಪ ವಿವರಿಸಿ ಹೇಳ್ತೀರಾ ಅಂತ ಯಾಕೆ ಹೋಗೋದಿಲ್ಲ ಅವರು? I have met serious Christians who come to me like that. ನನ್ನ ಬಳಿಗೆ ಆ ರೀತಿಯಾಗಿ ಬಂದಿರುವಂತ ಗಂಭೀರವುಳ್ಳಂತ ಕ್ರೈಸ್ತರನ್ನ ನಾನು ಭೇಟಿಯಾಗಿದ್ದೇನೆ. And I've taken sometimes a long time to explain verses to them. ಅವರಿಗೆ ವಚನಗಳನ್ನ ವಿವರಿಸುವುದರಲ್ಲಿ ಹೆಚ್ಚಿನ ಸಮಯವನ್ನ ನಾನು ತೆಗೆದುಕೊಂಡಿದ್ದೇನೆ. Or nowadays they can go to the internet and search and find answers to these things, but they're too lazy. ಇತ್ತೀಚಿನ ದಿನಗಳಲ್ಲಿ ಅನೇಕರು ಇಂಟರ್ನೆಟ್ಗೆ ಹೋಗಿ ಅದನ್ನು ಹುಡುಕಿ ಅದರ ಅರ್ಥವನ್ನ ತಿಳಿದುಕೊಳ್ಳಬಹುದು, ಆದ್ರೆ ಅವರು ಹಾಗೆ ಮಾಡೋದಿಲ್ಲ. ಯಾಕಂದ್ರೆ ತೀರಾ ಸೋಮಾರಿಗಳಾಗಿದ್ದಾರೆ. Now if it was some area of their place of work, ಒಂದು ಕ್ಷೇತ್ರ ಅಂತ ತಿಳಿದುಕೊಳ್ಳೋಣ, ಕೆಲಸ ಮಾಡುವಂತ ಸ್ಥಳ, supposing it was computer science or electrical engineering, some area where they were finding difficult now in their work. ಕಂಪ್ಯೂಟರ್ ಸೈನ್ಸ್ ಆಗಬಹುದು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಬಹುದು, ಅಲ್ಲಿ ಯಾವುದೋ ಒಂದು ಕೆಲಸ ಮಾಡುವುದು ಕಷ್ಟ ಅಂತ ಅನಿಸಿತು ಅಂತ ಅಂದ್ಕೊಳ್ಳೋಣ ಕೆಲವರಿಗೆ. And their progress in their profession was dependent on knowing that. ಅವರ ಉದ್ಯೋಗವು ಯಾವುದರ ಮೇಲೆ ಅವಲಂಬಿತ ಆಗಿರತ್ತಪ್ಪ ಅಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಮತ್ತು ತಿಳಿದುಕೊಳ್ಳುವುದರ ಮೇಲೆ ಅವಲಂಬಿತ ಆಗಿರತ್ತೆ. Oh boy, what a lot of time they would sit up all night on the internet trying to find out and reading books because they want to get through that. ಆಗ ಅವರು ಇಡೀ ರಾತ್ರಿ ಅದನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಂಟರ್ನೆಟ್ಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಹುಡುಕುತ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ತೆಗೆದುಕೊಂಡು ಬಂದು ಓದುತ್ತಾರೆ. We have to face the fact that such people are more interested in their earthly life than their relationship with God. ಈ ರೀತಿಯ ಜನರನ್ನ ನಾವು ನೋಡುವಾಗ ಅವರ ನಿಜವಾದ ವಾಸ್ತವಾಂಶ ಏನಾಗಿರತ್ತಪ್ಪ ಅಂದ್ರೆ ಅವರು ಇಹಲೋಕದ ಜೀವಿತದೊಳಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ತಮ್ಮ ದೇವರೊಟ್ಟಿಗಿನ ಸಂಬಂಧಕ್ಕಿಂತ ಹೆಚ್ಚಾಗಿ. And God says, okay, you'll have everything you have on earth, but you'll have nothing with me. ಆಗ ದೇವರು ಹೇಳ್ತಾರೆ, ಸರಿ, ಇಹಲೋಕಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ನಿನ್ನ ಹತ್ರ ಇರುತ್ತೆ, ಆದ್ರೆ ನನ್ನೊಟ್ಟಿಗೆ ನಿನ್ನ ಬಳಿ ಏನು ಇರುವುದಿಲ್ಲ ಎಂಬುದಾಗಿ. And that's the tragedy of most Christians, and there are very few pastors who challenge them
in this area. ಇದು ನಿಜವಾಗ್ಲೂ ಅನೇಕ ಕ್ರೈಸ್ತರ ದೊಡ್ಡ ದುರಂತವಾಗಿದೆ. ಕೆಲವು ಪಾಸ್ಟರ್ಗಳು ಮಾತ್ರ ಇಂತಹ ವಿಶ್ವಾಸಿಗಳನ್ನ ಸವಾಲುಗೊಳಿಸುತ್ತಾರಷ್ಟೇ. Most Christians come to church just to listen to a message and go home. ಅನೇಕ ವಿಶ್ವಾಸಿಗಳು ಸಭೆಗೆ ಬಂದು ಸಂದೇಶವನ್ನ ಕೇಳ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರಷ್ಟೇ. The pastor is there to do all the preaching and studying the word. ಪಾಸ್ಟರ್ಗಳು ಮಾತ್ರ ದೇವರ ವಾಕ್ಯವನ್ನ ಬೋಧಿಸಿ ಅದನ್ನ ಅಧ್ಯಯನ ಮಾಡುವವರಾಗಿರ್ತಾರಷ್ಟೇ. And that's why their own lives are shallow. ಅದಕ್ಕಾಗಿಯೇ ಅವರ ಸ್ವಂತ ಜೀವಿತಗಳೇ ಆಳವಿಲ್ಲದಾಗಿರುತ್ತೆ. So that's why they fight with their wives, get angry with their wives and yell at their wives. ಅದಕ್ಕಾಗಿ ಅವರುಗಳು ತಮ್ಮ ಹೆಂಡತಿಯೊಟ್ಟಿಗೆ ಜಗಳ ಆಡ್ತಾರೆ, ಕೋಪವನ್ನ ಮಾಡಿಕೊಳ್ತಾರೆ, ಒಬ್ರಿಗೊಬ್ರು ಬಡಿದಾಡಿಕೊಳ್ತಾರೆ. They never seem to feel that there's any better life than that. ಅವರು ಯಾವತ್ತೂ ಹುಡುಕೋದಿಲ್ಲ ಇದಕ್ಕಿಂತ ಉತ್ತಮ ಜೀವಿತ ಏನಾದ್ರೂ ಇದೆನಾ ಅಂತ. I've seen believers who've been believers for 25 years. ನಾನು ಕೆಲವು ವಿಶ್ವಾಸಿಗಳನ್ನ ನೋಡಿದ್ದೇನೆ. ಅನೇಕ ವಿಶ್ವಾಸಿಗಳು 25 ವರ್ಷಗಳಿಂದ ವಿಶ್ವಾಸಿಗಳಾಗಿರ್ತಾರೆ. And they still get angry with their wives and husbands. ಹಾಗಿದ್ರೂ ಕೂಡ ಅವರು ತಮ್ಮ ಹೆಂಡತಿಯೊಟ್ಟಿಗೆ ಮತ್ತು ಗಂಡನೊಟ್ಟಿಗೆ ಕೋಪ ಮಾಡಿಕೊಳ್ತಿರ್ತಾರೆ. What type of Christianity is that? ಯಾವ ರೀತಿಯ ಕ್ರೈಸ್ತತ್ವ ಇದು ಹಾಗಾದ್ರೆ? I mean, if that was the Christianity offered me, I'd throw it in the garbage bin. ನನಗೆ ಯಾರಾದ್ರೂ ಆ ರೀತಿಯ ಕ್ರೈಸ್ತತ್ವವನ್ನ ತೋರಿಸಿಕೊಡಲು ಬಂದ್ರೆ ಅದನ್ನ ಮೊದಲು ನಾನು ಹೋಗಿ ಕಸದ ಬುಟ್ಟಿಗೆ ಹಾಕಿ ಬಿಡ್ತೀನಿ. And I said, I don't want something like that. ನನಗೆ ಆ ರೀತಿಯಾಗೆಲ್ಲ ಬೇಡ ಎಂಬುದಾಗಿ ನಾನು ಹೇಳಿದ್ದೇನೆ. That leaves me defeated in my sin, even after 25 years of reading it and struggling and going to church. If I'm still defeated, there's something wrong with this. ಅದು ನನ್ನನ್ನ ಸೋಲಿನ ಜೀವಿತದಲ್ಲಿ ಇರುವಂತೆ ಮಾಡಿಬಿಡುತ್ತದೆ. ನಾನು ಸತ್ಯವೇದವನ್ನು ಓದುತ್ತಾ ಇದ್ರು, ಸಭೆಗಳಿಗೆ ಹೋಗ್ತಾ ಇದ್ರು, ವಿಶ್ವಾಸಿಯಾಗಿದ್ದುಕೊಂಡು 25 ವರ್ಷ ಆಗಿದ್ರೂ ಕೂಡ ನಾನಿನ್ನೂ ಸೋಲುವ ಸ್ಥಿತಿಯಲ್ಲಿದ್ದೇನೆ ಅಂದ್ರೆ ಏನೋ ಒಂದು ತಪ್ಪಿದೆ ಎಂಬುದಾಗಿ ಅರ್ಥ ಅಲ್ಲಿ. I'd rather say there's something wrong with me. ಆಗ ನಾನು ಈ ರೀತಿಯಾಗಿ ಹೇಳಬೇಕಾಗತ್ತೆ, ಏನೋ ಒಂದು ತಪ್ಪಿದೆ ನನ್ನಲ್ಲಿ ಎಂಬುದಾಗಿ. I have not taken God's word seriously. ನಾನು ದೇವರ ವಾಕ್ಯವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂಬುದಾಗಿ ಹೇಳಬೇಕಾಗುತ್ತದೆ. We take it much more seriously when a doctor says, ವೈದ್ಯರು ನಮಗೆ ಏನಾದರೂ ಈ ರೀತಿ ಹೇಳುವಾಗ ಹೆಚ್ಚು ಗಂಭೀರತೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ. you must take this treatment, you must take this pill 3 times every day for 1 week. ಈ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಳಲೇಬೇಕು, ಈ ಮಾತ್ರೆಯನ್ನ ನೀವು ದಿನಕ್ಕೆ 3 ಬಾರಿಯಂತೆ ನೀವು ಈ ಒಂದು ಮಾತ್ರೆಯನ್ನಾಗಲಿ ಇಂಜೆಕ್ಷನ್ ಆಗಲಿ ತೆಗೆದುಕೊಳ್ಳಬೇಕು 1 ವಾರಗಳ ಕಾಲ ಅಂತ ಹೇಳುವಾಗ ಬಹಳ ಗಂಭೀರವಾಗಿ ತೆಗೆದುಕೊಳ್ತೇವೆ. And you must come back for a checkup after 1 month. ನೀವು 1 ತಿಂಗಳ ನಂತರ ಆ ಒಂದು ಪರೀಕ್ಷೆಗೆ ಒಳಪಡಬೇಕು ನೀವು ನನ್ನ ಬಳಿ ಬಂದು ಅಂತ ಹೇಳುವಾಗ ಅದನ್ನ ಮಾಡ್ತೇವೆ ನಾವು. Boy, how rigidly we do that. ಬಹಳ ಎಷ್ಟು ಕುತೂಹಲ ಉಳ್ಳವರಾಗಿ ಆಸಕ್ತಿಯಿಂದ ಮಾಡ್ತೀವಲ್ವ ನಾವು ಅದನ್ನ. And if the sickness is serious, we go again and again for a whole year. ಅನಾರೋಗ್ಯ ಬಹಳಷ್ಟು ಇತ್ತಪ್ಪ ಅಂದ್ರೆ ನಾವು ಇಡೀ ವರ್ಷ ಪದೇ ಪದೇ ವೈದ್ಯರ ಬಳಿ ಹೋಗುತ್ತಲೇ ಇರುತ್ತೇವೆ. Which proves one thing, we really care for our physical life. ಅದು ನಿಜವಾಗ್ಲೂ ರುಜುವಾತು ಪಡಿಸುವುದು ಏನಪ್ಪಾ ಅಂದ್ರೆ ನಾವು ನಮ್ಮ ಇಹಲೋಕದ ದೈಹಿಕ ಜೀವಿತವನ್ನ ಹೆಚ್ಚು ಕಾಳಜಿ ವಹಿಸುವವರಾಗಿದ್ದೇವೆ ಎಂಬುದಾಗಿ. But if God says something like that, we take it lightly. ದೇವರು ನಮಗೆ ಆ ರೀತಿಯಾಗಿ ಏನಾದರೂ ಒಂದನ್ನು ಹೇಳುವಾಗ ಅದನ್ನು ನಾವು ಬಹಳ ಹಗುರವಾಗಿ ತೆಗೆದುಕೊಂಡು ಬಿಡ್ತೀವಿ. Which proves whatever you may say, however much you may say you're going to church and you think you're very spiritual. ಅದು ರುಜುವಾತು ಪಡಿಸೋದೇನಪ್ಪಾ ಅಂದ್ರೆ ನೀವು ಏನೇ ಹೇಳಿದ್ರು ಕೂಡ, ಸಭೆಗೆ ಎಷ್ಟೇ ಹೋದ್ರೂ ಕೂಡ, ಅಥವಾ ನೀವು ಎಷ್ಟೇ ಆತ್ಮಿಕರು ಅಂತ ಹೇಳ್ಕೊಂಡ್ರು ಕೂಡ, I want to say to you in Jesus' name, you're not spiritually minded at all. ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ, ನೀವು ಆತ್ಮಿಕ ಮನಸ್ಕರಲ್ಲ. You're fooling yourself. ನಿಮ್ಮನ್ನೇ ನೀವು ಮೂಢರನ್ನಾಗಿಸಿಕೊಳ್ಳುತ್ತಾ ಇದ್ದೀರಿ ಅಷ್ಟೇ. ನೀವು When you realize that man is spirit, soul and body. ನೀವು ಗ್ರಹಿಸಿಕೊಂಡಾಗ ಈ ರೀತಿಯಾಗಿ ಮಾನವನು ಪ್ರಾಣ, ಆತ್ಮ, ಶರೀರ ಎಂಬುದಾಗಿ. Soul means our mind. ಪ್ರಾಣ ಅಂದ್ರೆ ನಮ್ಮ ಮನಸ್ಸು. 1 Thessalonians 5:23 says man is 3 parts, spirit, mind and body. 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಮನುಷ್ಯನು 3 ಭಾಗಗಳನ್ನು ಹೊಂದಿದ್ದಾನೆ ಎಂಬುದಾಗಿ. ಅದು ಆತ್ಮ, ಪ್ರಾಣ ಮತ್ತು ಶರೀರ. And the difference between an animal and a human being. ಪ್ರಾಣಿ ಮತ್ತು ಮಾನವನ ನಡುವೆ ಇರುವಂತ ವ್ಯತ್ಯಾಸ ಏನಪ್ಪಾ ಅಂದ್ರೆ, An animal's got a body. ಪ್ರಾಣಿಗಳು ದೇಹವನ್ನು ಹೊಂದ್ಕೊಂಡಿರ್ತವೆ. An animal's got a mind too. ಪ್ರಾಣಿಗಳು ಮನಸ್ಸನ್ನು ಕೂಡ ಹೊಂದ್ಕೊಂಡಿರ್ತವೆ, ಅಂದ್ರೆ ಪ್ರಾಣವನ್ನ. You know that a dog's got a mind. ನಿಮಗೆ ಗೊತ್ತಿದೆ ನಾಯಿಗಳು ಮನಸ್ಸನ್ನ ಹೊಂದಿಕೊಂಡಿವೆ, ಅಂದರೆ ಪ್ರಾಣವನ್ನ. It's intelligent. ಅದು ಬುದ್ಧಿವಂತ ಪ್ರಾಣಿ ಕೂಡ. But the one thing an animal does not have is spirit. ಆದರೆ ಪ್ರಾಣಿಗಳು ಹೊಂದಿಕೊಳ್ಳದೆ ಇರುವಂತದ್ದು ಯಾವುದಪ್ಪ ಅಂದ್ರೆ ಅದು ಆತ್ಮ. Spirit is that part of us which can
contact God. ಆತ್ಮವು ದೇವರನ್ನ ಸಂಪರ್ಕಿಸುವಂತ ಪಾತ್ರವನ್ನ ನಿರ್ವಹಿಸುತ್ತದೆ. And that's supposed to be more important. ಅದು ನಿಜವಾಗ್ಲೂ ಬಹಳ ಪ್ರಮುಖಕರವಾದಂತ ಸಂಗತಿಯಾಗಬೇಕಿದೆ. Just like we know that our mind is more important than our body. ನಮಗೆ ಗೊತ್ತಿರೋ ಪ್ರಕಾರ ಮನಸ್ಸು ನಮ್ಮ ದೇಹಕ್ಕಿಂತ ಬಹಳ ಮುಖ್ಯ ಅಂತ ಹೇಳುವ ಪ್ರಕಾರ Your spirit is more important than your mind. ಆತ್ಮವು ನಿಮ್ಮ ಮನಸ್ಸಿಗಿಂತ ಅಂದರೆ ನಿಮ್ಮ ಪ್ರಾಣಕ್ಕಿಂತ ಬಹಳ ಪ್ರಮುಖವಾದದ್ದಾಗಿದೆ. And if I don't give primary, if the order in my life is not spirit, mind, body, ನಾನು ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಸಂಗತಿಗಳನ್ನ ಕ್ರಮಬದ್ಧವಾಗಿ ಮಾಡಿಕೊಳ್ಳಿಲ್ಲಪ್ಪ ಅಂದ್ರೆ ಯಾವ ತರ ಅಂದ್ರೆ ಆತ್ಮ, ಪ್ರಾಣ ಮತ್ತು ಶರೀರ ಎಂಬುದಾಗಿ I change that ಅದನ್ನ ನಾನು ಬದಲಾಯಿಸಿದ್ದೇನೆ. to say I think all of us would put our mind above our body because otherwise we wouldn't be working. ನಾವೆಲ್ಲರೂ ಕೂಡ ಪ್ರಾಣವನ್ನ ಅಂದರೆ ಮನಸ್ಸನ್ನ ಶರೀರಕ್ಕಿಂತ ಹೆಚ್ಚಿನ ಪ್ರಾಮುಖ್ಯವೆಂದು ಎಣಿಸುತ್ತೇವೆ. ಇಲ್ಲ ಅಂದ್ರೆ ನಾವು ಕಾರ್ಯನಿರತರಾಗಿರಲು ಆಗೋದಿಲ್ಲ. We just sit around lazily at home. ಇಲ್ಲ ಅಂದ್ರೆ ನಾವು ಮನೆಯಲ್ಲಿ ಬಹಳ ಸೋಮಾರಿಗಳಾಗಿ ಕುತ್ಕೋಬೇಕಾಗತ್ತೆ. We do put our mind above our body, but it's a question of whether we put our spirit above our mind. ನಾವೆಲ್ಲರೂ ಶರೀರಕ್ಕಿಂತ ಮನಸ್ಸನ್ನ ಬಹಳ ಉನ್ನತವಾಗಿ ಎಣಿಸ್ತೇವೆ. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಿಗಿಂತ ಆತ್ಮವನ್ನ ಉನ್ನತ ಸ್ಥಾನದಲ್ಲಿ ಇಡ್ತೇವಾ? And I've thought one reason why God made animals and man on the same day. ನಾನು ಯೋಚಿಸ್ತೀನಿ, ದೇವರು ಒಂದೇ ದಿನದಲ್ಲಿ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನ ಉಂಟು ಮಾಡಿದ್ದು ಏನಕ್ಕಾಗಿರಬಹುದಪ್ಪ ಅಂದ್ರೆ, If you read Genesis chapter 1, ನೀವು ಆದಿಕಾಂಡ 1ನೇ ಅಧ್ಯಾಯವನ್ನ ಓದಿಕೊಳ್ಳುವಾಗ he made different things on different days. ದೇವರು ಬೇರೆ ಬೇರೆ ಸಂಗತಿಗಳನ್ನ ಬೇರೆ ಬೇರೆ ದಿನಗಳಲ್ಲಿ ಸೃಷ್ಟಿಸಿದರು, ಅಂದ್ರೆ ಉಂಟು ಮಾಡಿದರು. But when it came to animals and human beings, ಆದ್ರೆ ಪ್ರಾಣಿಗಳು ಮತ್ತು ಮನುಷ್ಯ ಅನ್ನುವ ಸಂಗತಿಗೆ ಬರುವಾಗ he created the fish on the 5th day. Okay. 5ನೇ ದಿನ ಮೀನನ್ನ ದೇವರು ಸೃಷ್ಟಿಸಿದರು. ಸರಿ. But animals, ಆದ್ರೆ ಪ್ರಾಣಿಗಳು, the animals on earth ಭೂಮಿಯಲ್ಲಿ ಇರುವಂತ ಪ್ರಾಣಿಗಳು are a little more like us in terms of body and legs and hands and all compared to fish. ಮೀನಿಗಿಂತ ವ್ಯತ್ಯಾಸವಾಗಿ ನಮ್ಮ ತರ ಕೈ, ಕಾಲು ಮತ್ತು ಶರೀರವನ್ನ ಪ್ರಾಣಿಗಳು ಹೊಂದಿಕೊಂಡಿರ್ತವೆ. When he made animals, he made them on the same day, on the 6th day. ಪ್ರಾಣಿಗಳನ್ನು ಅದೇ ದಿನದಲ್ಲಿ 6ನೇ ದಿನದಲ್ಲಿ ದೇವರು ಸೃಷ್ಟಿಸಿದರು, ಅಂದ್ರೆ ಉಂಟು ಮಾಡಿದರು. It's not only man that was made on the 6th day, animals were made on the 6th day. ಮನುಷ್ಯನು ಮಾತ್ರ 6ನೇ ದಿನದಲ್ಲಿ ಸೃಷ್ಟಿಸಲ್ಪಡಲಿಲ್ಲ, ಪ್ರಾಣಿಗಳು ಕೂಡ ಉಂಟು ಮಾಡಲ್ಪಟ್ಟವು. But the animals were made in the first part of the 6th day. ಪ್ರಾಣಿಗಳು 6ನೇ ದಿನದಲ್ಲಿ ಮೊದಲ ಭಾಗದಲ್ಲಿ ಉಂಟು ಮಾಡಲ್ಪಟ್ರೆ, And man was created on the second part of the 6th day. ಮಾನವನು 6ನೇ ದಿನದ 2ನೇ ಭಾಗದಲ್ಲಿ ಉಂಟು ಮಾಡಲ್ಪಟ್ಟನು. And the difference was this. ವ್ಯತ್ಯಾಸವು ಹೀಗಿರುತ್ತಿತ್ತು. When God made animals, he said just a word. ದೇವರು ಪ್ರಾಣಿಗಳನ್ನ ಉಂಟು ಮಾಡಿದಾಗ ಒಂದೇ ಒಂದು ವಾಕ್ಯವನ್ನ ಅಂದ್ರೆ ಮಾತನ್ನ ಹೇಳಿದ್ದಲ್ಲಿ, And lions and elephants and all types of animals just came into being with one word. ಆನೆ, ಸಿಂಹಗಳು ಇವೆಲ್ಲ ಒಂದೇ ಒಂದು ಮಾತಿನಿಂದ ಅಲ್ಲಿ ಉಂಟು ಮಾಡಲ್ಪಟ್ಟವು. But when it came to human beings, he didn't just say, let there be a man. ಆದ್ರೆ ಮಾನವನ ವಿಚಾರಕ್ಕೆ ಬರುವಾಗ ದೇವರು ಮಾನವನು ಉಂಟು ಮಾಡಲ್ಪಡಲಿ ಎಂಬುದಾಗಿ ಹೇಳಲಿಲ್ಲ ಅಷ್ಟಾಗಿ. No, it says, ಇಲ್ಲ, ಇಲ್ಲಿ ಈ ರೀತಿ ಹೇಳುತ್ತೆ, he took clay, the mud, and formed a body. ದೇವರು ಮಣ್ಣನ್ನ ತೆಗೆದುಕೊಂಡು ಮನುಷ್ಯನನ್ನು ಅಂದರೆ ದೇಹವನ್ನ ರೂಪಿಸಿದರು. Now God doesn't have hands, but in some way he formed that body. ದೇವರು ಕೈಯಿಂದ ಅಲ್ಲ, ಯಾವುದೋ ಒಂದು ವಿಧದಲ್ಲಿ ಮನುಷ್ಯನನ್ನ ಅಂದ್ರೆ ದೇಹವನ್ನ ರೂಪಿಸಿದರು. Maybe with a spoken word, but he formed a body first. ಅಲ್ಲಿ ಒಂದು ಮಾತನ್ನ ಹೇಳಿರಬಹುದು. ಮೊದಲು ಅವರು ಒಂದು ದೇಹವನ್ನ ರೂಪಿಸಿದರು, which had no mind and no spirit. ಆಗ ಅಲ್ಲಿ ಪ್ರಾಣ ಅಥವಾ ಮನಸ್ಸು ಇರಲಿಲ್ಲ ಮತ್ತು ಆತ್ಮನು ಕೂಡ ಇರಲಿಲ್ಲ. It was worse than the animals he made because the animals at least had a mind. ಪ್ರಾಣಿಗಳಿಗಿಂತ ಕೆಟ್ಟದಾಗಿ ಆ ದೇಹವನ್ನ ರೂಪಿಸಿದರು, ಯಾಕೆಂದ್ರೆ ಪ್ರಾಣಿಗಾದ್ರೂ ಕೂಡ ಒಂದು ಪ್ರಾಣ ಅಥವಾ ಮನಸ್ಸು ಅನ್ನುವಂಥದ್ದು ಇತ್ತಲ್ಲಿ. This creature was just a sculpture of clay. ಈ ಒಂದು ಸೃಷ್ಟಿಸಲ್ಪಟ್ಟಂತ ಸಂಗತಿಯು ಮಣ್ಣಿನಿಂದ ಕೂಡಿದ ಶಿಲ್ಪಿಯಾಗಿತ್ತು ಅಷ್ಟೇ. But then God did something which he never did for the animals. ಪ್ರಾಣಿಗಳಿಗೆ ಮಾಡದೇ ಇರುವಂತದ್ದನ್ನ ದೇವರು ಈ ದೇಹಕ್ಕೆ ಏನೋ ಒಂದನ್ನ ಮಾಡಿದರು. He breathed into that clay sculpture. ಈ ಒಂದು ಮಣ್ಣಿನ ಶಿಲ್ಪಿ ಒಳಗೆ ದೇವರು ತನ್ನ ಉಸಿರನ್ನ ಊದಿದರು. And suddenly that sculpture got spirit and mind. ತಕ್ಷಣಕ್ಕೆ ಆ ಶಿಲ್ಪಿಯು ಆತ್ಮ ಮತ್ತು ಪ್ರಾಣವನ್ನ
ಹೊಂದಿಕೊಂಡಿತು. and became the Bible says, a living soul. ನಂತರ ಸತ್ಯವೇದವು ಹೇಳುತ್ತದೆ ಮನುಷ್ಯನು ಜೀವಾತ್ಮನಾದನು ಎಂಬುದಾಗಿ. The soul is mind. It became a living soul because a spirit came in there. ಆತ್ಮನು ಒಳಗೆ ಬಂದದ್ದಕ್ಕಾಗಿ ಆ ಒಂದು ರೂಪವು ಜೀವಾತ್ಮವಾಯಿತು. ಅಂದರೆ ಮನುಷ್ಯನು ಜೀವಾತ್ಮನಾದನು. Without the spirit, it would be just a soul. ಆತ್ಮನಿಲ್ಲದೆ ಅದು ಕೇವಲ ಒಂದು ಪ್ರಾಣ ಅಥವಾ ಮನಸ್ಸಾಗಿ ಇರ್ತಾ ಇತ್ತಷ್ಟೇ. And God's desire was this man was to live by his spirit. ದೇವರ ಬಯಕೆ ಏನಾಗಿತ್ತಪ್ಪ ಅಂದ್ರೆ ಮನುಷ್ಯನು ತನ್ನ ಆತ್ಮನಿಗನುಸಾರವಾಗಿ ಜೀವಿಸಬೇಕು ಎಂಬುದಾಗಿ. Which is the most important part of him. ಇದು ಆತನಿಗಾಗಿ ಇರುವಂತ ಬಹಳ ಪ್ರಮುಖವಾದಂತ ಭಾಗವಾಗಿದೆ. If he only lived by his mind and body, animals live by their mind and body. And ನೀವು ಕೇವಲ ಪ್ರಾಣ ಮತ್ತು ಶರೀರದಿಂದ ಜೀವಿಸುವಾಗ ಪ್ರಾಣಿಗಳು ಕೂಡ ಪ್ರಾಣ ಮತ್ತು ಶರೀರದಿಂದನೇ ಜೀವಿಸುತ್ತವೆ. dogs and even snakes and all those, they use their mind and to find food. And ನಾಯಿಗಳು, ಹಾವುಗಳು ಸಹ ತಮ್ಮ ಪ್ರಾಣವನ್ನ ಅಂದರೆ ಮನಸ್ಸನ್ನ ಉಪಯೋಗಿಸಿ ಆಹಾರವನ್ನ ಕಂಡುಕೊಳ್ಳುತ್ತವೆ. find some place where they can, even the birds find some place where they can make a nest for their little ones. And ಅವು ತಮಗಾಗಿ ಸ್ಥಳವನ್ನ ಹುಡುಕಿಕೊಳ್ಳುತ್ತವೆ. ಹಕ್ಕಿಗಳು ಕೂಡ ತಮ್ಮ ಸಣ್ಣ ಮರಿಗಳಿಗಾಗಿ ಒಂದು ಸ್ಥಳವನ್ನ ಹುಡುಕಿಕೊಂಡು ಗೂಡನ್ನ ಕಟ್ಟಿಕೊಳ್ಳುತ್ತವಲ್ಲಿ. you know how protective a female dog can be about her little ones. ಹೆಣ್ಣು ನಾಯಿಯು ತನ್ನ ಚಿಕ್ಕ ಮರಿಗಾಗಿ ಎಷ್ಟು ಜಾಗೃತೆ ವಹಿಸುತ್ತೆ ಮತ್ತು ಸಂರಕ್ಷಣೆಯನ್ನ ಮಾಡಿಕೊಳ್ಳುತ್ತೆ ಗೊತ್ತಲ್ವಾ ನಿಮಗೆ? All that is there. ಎಲ್ಲವೂ ಇದೆ ಅದರಲ್ಲಿ. But they have no connection with God. ಆದ್ರೆ ಅವುಗಳಿಗೆ ದೇವರೊಟ್ಟಿಗಿನ ಸಂಪರ್ಕ ಇಲ್ಲ. That's why you find every animal, ಅದಕ್ಕಾಗಿ ನೀವು ಕಂಡುಕೊಳ್ಳುತ್ತೀರಿ ಪ್ರತಿಯೊಂದು ಪ್ರಾಣಿಗಳು, every animal that I have ever seen, its head is always down. ನಾನು ಪ್ರಾಣಿಗಳನ್ನ ನೋಡಿದ್ದೀನಿ, ಯಾವಾಗಲೂ ಪ್ರಾಣಿಗಳು ತಮ್ಮ ತಲೆಗಳನ್ನ ಕೆಳಕ್ಕೆ ಬೊಗ್ಗಿಸಿಕೊಂಡಿರ್ತವೆ, ಅಂದ್ರೆ ಕೆಳಕ್ಕೆ ನೋಡ್ತಿರ್ತವೆ. Whether it's a dog or a cow or anyone, they're always looking down at the things of the earth. ನಾಯಿಗಳಾಗಬಹುದು, ಹಸುಗಳಾಗಬಹುದು, ಇನ್ನು ಯಾವುದೇ ಪ್ರಾಣಿಗಳಾಗಿರಬಹುದು, ಯಾವಾಗಲೂ ಇಹಲೋಕದ ಸಂಗತಿಗಳಿಗಾಗಿ ಕೆಳಗಡೆ ನೋಡುತ್ತಿರುತ್ತವೆ. It's only man that's created to look up. ಮನುಷ್ಯನು ಮಾತ್ರ ಮೇಲೆ ನೋಡುವಂತೆ ಉಂಟು ಮಾಡಲ್ಪಟ್ಟಿದ್ದಾನೆ. You ever seen a dog looking up all the time? ನಾಯಿ ಯಾವಾಗಲಾದರೂ ಮೇಲೆ ನೋಡುತ್ತಿರುವಂತೆ ನೀವು ಯಾವತ್ತಾದರೂ ನೋಡಿದಿರಾ? It's not created that way. ಆ ರೀತಿಯಾಗಿ ಅವು ಸೃಷ್ಟಿಸಲ್ಪಟ್ಟಿಲ್ಲ. It doesn't have a spirit. ಅವು ಆತ್ಮವನ್ನ ಹೊಂದಿಲ್ಲ. God doesn't figure into that animal's thinking. ಪ್ರಾಣಿಗಳು ಯೋಚಿಸುವಂತೆ ದೇವರು ಮಾಡುವುದಿಲ್ಲ. It's only its earthly needs. ಅದು ಕೇವಲ ಇಹಲೋಕದ ಅಗತ್ಯತೆಗಳಾಗಿರ್ತಾವಷ್ಟೇ. And God made animals and man on the same day with this one difference. ದೇವರು ಮನುಷ್ಯನನ್ನ ಮತ್ತು ಪ್ರಾಣಿಗಳನ್ನ ಒಂದೇ ದಿನ ಉಂಟು ಮಾಡಿದರು, ಆದ್ರೆ ಒಂದು ವ್ಯತ್ಯಾಸದೊಟ್ಟಿಗೆ. That man was created to live by spirit in contact with God. ಮನುಷ್ಯನು ಆತ್ಮನಿಗನುಸಾರವಾಗಿ ಜೀವಿಸಿ ದೇವರೊಟ್ಟಿಗೆ ಸಂಪರ್ಕವನ್ನ ಸಾಧಿಸಬೇಕು. And to teach him one thing. ಅದು ಮನುಷ್ಯನಿಗೆ ಕಲಿಸುವಂತದ್ದು ಒಂದು ಸಂಗತಿ ಯಾವ್ದಪ್ಪ ಅಂದ್ರೆ, when you stop living by your spirit, ನೀವು ಆತ್ಮನಿಗನುಸಾರವಾಗಿ ಜೀವಿಸುವುದನ್ನ ನಿಲ್ಲಿಸಿದ ಕ್ಷಣ you will descend to the level of the animals. ನೀವು ಪ್ರಾಣಿಗಳ ಮಟ್ಟಕ್ಕೆ ಇಳಿದು ಬಿಡ್ತೀರಿ. That's why he made them both on the same day. ಅದಕ್ಕಾಗಿ ದೇವರು ಒಂದೇ ದಿನದಲ್ಲಿ ಮನುಷ್ಯನನ್ನ ಮತ್ತು ಪ್ರಾಣಿಗಳನ್ನ ಉಂಟು ಮಾಡಿದರು. The animals the first part, ಪ್ರಾಣಿಗಳು ಮೊದಲ ಭಾಗದಲ್ಲಿ, man in the second part, to teach him the moment you stop living by your spirit. ಮನುಷ್ಯನು ಎರಡನೇ ಭಾಗದಲ್ಲಿ ಉಂಟು ಮಾಡಲ್ಪಟ್ಟನು. ಅದು ನಮಗೆ ಕಲಿಸಿಕೊಡುವುದು ಏನಪ್ಪಾ ಅಂದ್ರೆ, ನೀವು ಆತ್ಮನಿಗನುಸಾರವಾಗಿ ಅಂದರೆ ಆತ್ಮದಿಂದ ಜೀವಿಸುವುದನ್ನ ನಿಲ್ಲಿಸಿದ ಕ್ಷಣ you will descend to the level of the animals. ನೀವು ಪ್ರಾಣಿಗಳ ಮಟ್ಟಕ್ಕೆ ಇಳಿದು ಬಿಡ್ತೀರಿ. And all that will be important to you will be, ಆಗ ನಿಮಗೆ ಪ್ರಮುಖವಾದ ಎಲ್ಲವುಗಳು ಯಾವ್ದಾಗ್ಬಿಡತ್ತಪ್ಪ ಅಂದ್ರೆ, your food, ನಿಮ್ಮ ಆಹಾರ, your health, ನಿಮ್ಮ ಆರೋಗ್ಯ, your making money, ನೀವು ಹಣವನ್ನ ಮಾಡುವಂತದ್ದು, and the 101 things on earth, ಇಹಲೋಕದ ಇನ್ನೂ 101 ಸಂಗತಿಗಳು ನಿಮಗೆ ಬಹಳ ಪ್ರಮುಖವಾಗಿರ್ತವೆ. your pleasure and sex and everything else that you enjoy. ನಿಮ್ಮ ಇಚ್ಛೆಗಳಾಗಬಹುದು, ಲೈಂಗಿಕತೆ ಮತ್ತು ನಿಮಗೆ ಬೇಕಾದ ಎಲ್ಲವುಗಳನ್ನ ನೀವು ಸಂತೋಷಿಸಿ ಆನಂದಿಸ್ಬಿಡ್ತೀರಿ. ಅವಾಗ all of which God created, you can enjoy it all. ಇವೆಲ್ಲವನ್ನ ದೇವರು ಕೊಟ್ಟಿದ್ದಾರೆ, ಅದರಲ್ಲಿ ಸಂತೋಷಿಸಬಹುದು. But when spirit is not first, ಆದರೆ ಆತ್ಮನು ನಿಮಗೆ ಮೊದಲು ಇಲ್ಲ ಅಂತಂದ್ರೆ, you have begun to descend to the level of the animal. ಆಗ ನೀವು ಪ್ರಾಣಿಗಳ ಮಟ್ಟಕ್ಕೆ ಇಳಿಯಲು ಆರಂಭಿಸುತ್ತೀರಿ. Then you can sit in a church and sing songs and ನೀವು ಸಭೆಯಲ್ಲಿ ಕುತ್ಕೋಬಹುದು, ಹಾಡುಗಳನ್ನು ಹಾಡಬಹುದು. imagine that you're a wonderful Christian. ನೀವು ಬಹಳ ಅದ್ಭುತವಾದಂತ ಕ್ರೈಸ್ತರು ಅಂತ ಕಲ್ಪಿಸಿಕೊಳ್ಳಬಹುದು. But you don't have a spiritually exciting life. ಆದ್ರೆ ನೀವು ಆತ್ಮಿಕವಾದ ಉತ್ಸಾಹಭರಿತ ಜೀವಿತವನ್ನ ಹೊಂದಿಕೊಂಡಿರುವುದಿಲ್ಲ. That's why you have to seek for excitement in sex and movies and
money and ಅದಕ್ಕಾಗಿ ನೀವು ನಿಮ್ಮ ಉತ್ಸಾಹವನ್ನು ಹಣದಲ್ಲಿ, ಸಿನಿಮಾ ನೋಡುವಂಥದ್ದರಲ್ಲಿ ಮತ್ತು ಲೈಂಗಿಕತೆಯಲ್ಲಿ ಹುಡುಕುವವರಾಗಿರ್ತೀರಿ. what money can buy and travel and seeing places. And ನೀವು ಯೋಚನೆ ಮಾಡ್ತೀರಿ ಹಣದಲ್ಲಿ ಏನು ಕೊಂಡುಕೊಳ್ಳಬಹುದು ಮತ್ತು ಪ್ರಯಾಣ ಬೆಳೆಸುತ್ತೀರಿ, ಸ್ಥಳ ವೀಕ್ಷಣೆಗಳನ್ನ ಮಾಡ್ತೀರಿ ಅಲ್ಲಿ ಇಲ್ಲಿ ಹೋಗಿ. there's nothing wrong in all that, ಇವೆಲ್ಲವುಗಳಲ್ಲಿ ತಪ್ಪು ಅನ್ನುವಂಥದ್ದು ಏನಿಲ್ಲ, provided that's not your primary source of excitement. ಅವುಗಳು ಒದಗಿಸಲ್ಪಟ್ಟಿದೆ. ಆದರೆ ಪ್ರಾಥಮಿಕವಾಗಿ ಉತ್ಸಾಹಗೊಳ್ಳಲು ಅದು ಒಂದು ಮೂಲವಾಗಿರಬಾರ್ದಷ್ಟೇ. Because dogs also would find, animals also would find some excitement in a lot of things on this earth. ಯಾಕಂದರೆ ನಾಯಿ ಆಗಬಹುದು ಅಥವಾ ಪ್ರಾಣಿಗಳಾಗಬಹುದು ಇಹಲೋಕದ ಸಂಗತಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ, ಉತ್ಸಾಹವನ್ನ ಕಂಡುಕೊಳ್ಳುತ್ತವೆ. Now, I want to tell you the truth. I mean, I've seen Christians in many countries. ನಾನು ನಿಮಗೆ ಸತ್ಯ ಹೇಳುತ್ತೇನೆ, ನಾನು ಅನೇಕ ದೇಶಗಳಲ್ಲಿ ಕ್ರೈಸ್ತರನ್ನ ನೋಡಿಕೊಂಡು ಬಂದಿದ್ದೇನೆ. I've traveled to many countries and I've seen all types of Christians and all types of denominations. ನಾನು ಅನೇಕ ದೇಶಗಳಿಗೆ ಪ್ರಯಾಣ ಬೆಳೆಸಿದ್ದೇನೆ, ಅನೇಕ ಕ್ರೈಸ್ತರನ್ನ ನೋಡಿದ್ದೇನೆ, ಕ್ರೈಸ್ತ ಗುಂಪುಗಳನ್ನ ನೋಡಿದ್ದೇನೆ. And I've found that this is a problem everywhere. ನಾನು ಕಂಡುಕೊಂಡಿದ್ದೇನಪ್ಪ ಅಂದ್ರೆ ಎಲ್ಲಾ ಕಡೆ ಇದೊಂದೇ ಸಮಸ್ಯೆ ಇರುವಂತದ್ದು ಹೆಚ್ಚಾಗಿ. Even among those who feel that their doctrine is superior to somebody else's. ಯಾರು ತಮ್ಮ ಸಿದ್ಧಾಂತಗಳು ಇತರರ ಸಿದ್ಧಾಂತಗಳಿಗಿಂತ ಉನ್ನತ ದರ್ಜೆಯಲ್ಲಿದೆ ಎಂಬುದಾಗಿ ಭಾವಿಸುತ್ತಾರಲ್ಲ, ಅವರ ಮಧ್ಯದಲ್ಲಿಯೂ ಸಹ So when they don't take God's word seriously, ಅವರು ದೇವರ ವಾಕ್ಯವನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಇರುವಾಗ ಈ ಸಮಸ್ಯೆಯು ಹೆಚ್ಚಾಗಿ ಕಂಡುಬರುತ್ತದೆ.